ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಮುನಿಯಪ್ಪ ನಿಮಗೂ ಫ್ರೀ, ರಾಮಣ್ಣ ನಿಮಗೂ ಫ್ರೀ, ಲಕ್ಷ್ಮಣಣ್ಣ ನಿಮಗೂ ಫ್ರೀ ಅಂತ ಹೇಳಿಕೊಂಡು ಅತ್ಯದ್ಭುತವಾಗಿ ಪ್ರದರ್ಶನವನ್ನು ಮಾಡಿದಂಥ ಕಾಂಗ್ರೆಸ್ ಪಾಳೆಯ ಗೆದ್ದು ಬಂದಿದ್ದಾಗಿದೆ. ಸರ್ಕಾರವನ್ನು ರಚನೆ ಮಾಡಿದೆ. ಫುಲ್ ಫ್ಲೆಡ್ಜಲ್ಲಿ ಸರ್ಕಾರವನ್ನು ರಚನೆ ಮಾಡಿ 1 ವರ್ಷ ದಾಟಿ ಮುನ್ನುಗ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಇಂಥ ಸಂದರ್ಭದಲ್ಲಿ ಬಂಡಾಯ ಯಾಕಪ್ಪ ಅಂತೇಳಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಾರೆ. ಅಲ್ಲೇ ಇರೋದು ಅಸಲಿ ಕಹಾನಿ. ಕಾಂಗ್ರೆಸ್ನ ಸರ್ಕಾರವಿದ್ದರೂ ಕೂಡ ಕೈ ನಾಯಕರಿಗೆ ಕಾಸು ಸಿಗ್ತಾ ಇಲ್ಲ. ಏನಕ್ಕೆ? ಅನುದಾನ ಕ್ಷೇತ್ರದಲ್ಲಿ ವೋಟ್ ಹಾಕಿರೋರು ಕೇಳ್ತಾರೆ, ಏನು ಸರ್ ನಾವು ವೋಟ್ ಹಾಕಿದ್ದೀವಿ, ನಮ್ಮೂರಲ್ಲಿ ರಸ್ತೆ ಸರಿ ಇಲ್ಲ, ಚರಂಡಿ ಸರಿ ಇಲ್ಲ, ನೀರು ಸರಿ ಇಲ್ಲ, ಒಂದು ಮೈದಾನಗಳು ನೆಟ್ಟಗಿಲ್ಲ, ಪಾರ್ಕ್ಗಳಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆಗಳು ಸರಿ ಇಲ್ಲ. ಈ ಥರದ ಪ್ರಶ್ನೆಗಳನ್ನು ಮಾಡ್ತಿದ್ದಾರಲ್ಲ ಮತದಾರ ಪ್ರಭುಗಳು, ಮತ ಹಾಕಿರೋರು. ಅವ್ರಿಗೆ ಶಾಸಕರು ಉತ್ತರವನ್ನು ಕೊಡೋದಕ್ಕಾಗ್ತಾ ಇಲ್ಲ. ವೋಟ್ ಹಾಕಿದವ್ರು ಪ್ರಶ್ನೆ ಮಾಡೇ ಮಾಡ್ತಾರೆ. ನಾವೇ ಹೇಳ್ತೀವಿ, ನಿಮ್ಮ ಹಕ್ಕನ್ನು ಚಲಾಯಿಸಿ. ನಾಳೆ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಬೇಕಾಗಿರುವಂಥ ಅಭಿವೃದ್ಧಿ ವಿಚಾರವಾಗಿ ನೀವು ಪ್ರಶ್ನೆಯನ್ನು ಮಾಡೋದಕ್ಕಾದರೂ ನೀವು ನಿಮ್ಮ ಮತವನ್ನು ಹಾಕಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಹೇಳ್ತೀವಲ್ವಾ. ಆ ಹಕ್ಕನ್ನು ಚಲಾಯಿಸೋರೆ ಈಗ ಹಕ್ಕು ಚಲಾವಣೆ ಮಾಡಿದವರು ಎಲ್ಲಣ ಅಭಿವೃದ್ಧಿ ಆಗ್ತಾ ಇದೆ, ವೋಟ್ ಹಾಕಿದ್ದೀನಿ ಅಂತ ಕೇಳ್ತಾರೆ. 100ಕ್ಕೆ 100 ಜನ ಕೇಳ್ತಾರೆ ಅಂತಲ್ಲ, ಅದರಲ್ಲಿ ಕೆಲವರು ಕೇಳ್ತಾರೆ. ಸೊ ಈಗ ಅನುದಾನಗಳು ಸಿಗದೆ ಶಾಸಕರು ತಲೆ ಮರೆಸ್ಕೊಂಡು ಓಡಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ನಾವು ಹೇಳ್ತಿಲ್ಲ, ಕೆಲವರು ಹೇಳ್ತಿದ್ದಾರೆ. ಯಾಕೆಂತಂದರೆ ಎಲ್ಲ ರಾಜ್ಯದ ಬಹುಪಾಲು ಅನುದಾನದ ಹಣವನ್ನು ಈ ಗ್ಯಾರಂಟಿಗೋಸ್ಕರ ಮೀಸಲಿಟ್ಟಿದ್ದಾರೆ, ಗ್ಯಾರಂಟಿಗೆ ಬಳಕೆ ಮಾಡ್ಕೊಳ್ತಿದ್ದಾರಂತೆ. ಅನುದಾನಕ್ಕೋಸ್ಕರ ಇವತ್ತು ಸಚಿವರು ಶಾಸಕರು ಇವತ್ತು ಅಂಗಲಾಚುವ ಸ್ಥಿತಿ ಬಂದಿದೆ. ದಯವಿಟ್ಟು ನಮ್ಮ ಕ್ಷೇತ್ರಕ್ಕೆ ಒಂದು ಕೊಡಿ, ನಮ್ಮ ಕ್ಷೇತ್ರಕ್ಕೆ ಏನಾದರೂ ಒಂದು ಮಾಡಿ, ನಮ್ಮ ಕ್ಷೇತ್ರಕ್ಕೆ ಏನಾದರೂ ಕಾಮಗಾರಿಗಳಿಗೆ ಮಾಡೋದಕ್ಕೆ, ಅಭಿವೃದ್ಧಿ ಕಾಮಗಾರಿಗಳಿಗೆ ಏನಾದ್ರು ಒಂದು ವ್ಯವಸ್ಥೆಯನ್ನು ಮಾಡಿ ಹಣ ಕೊಡಿ, ಅನುದಾನ ಕೊಡಿ ಅಂತೇಳಿ ಬೇಡ್ಕೊಳ್ತಿದ್ದಾರೆ. ಆದರೂ ಕೂಡ ಸರ್ಕಾರದಿಂದ ಹಣನೇ ಸಿಗ್ತಾ ಇಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ. 3 ವರ್ಷದಲ್ಲಿ 2-3 ಬಾರಿ ಅಷ್ಟೇ ಅನುದಾನ ಸಿಕ್ಕಿದೆ. ಈಗ ಈ 3 ವರ್ಷದ ಸರ್ಕಾರ ಬಂದ ಬಳಿಕ ಇಲ್ಲಿಯವರೆಗೂ 2-3 ಬಾರಿ ಸಿಕ್ಕಿರೋದು ಅಷ್ಟೇ ಅನುದಾನ. ವರ್ಷ ಬಜೆಟ್ ಮಂಡನೆ ಆಗುತ್ತೆ, ಇಂಥ ಕ್ಷೇತ್ರಗಳಿಗೆ ಇಷ್ಟಿಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಮೊನ್ನೆ ಅಷ್ಟೇ ಸಿದ್ದರಾಮಯ್ಯವರು ಹೇಳಿದ್ರು, ಎಲ್ಲ ಕ್ಷೇತ್ರದವ್ರಿಗೂ ಕೂಡ, BJPಯವ್ರಿಗೂ JDSದವ್ರು ಯಾರೇ ಇದ್ರೂ ಕೂಡ 10 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ನಾವು ಎಲ್ಲ ಅಂತೇಳಿ. ಕೇವಲ 10 ಕೋಟಿ ರೂಪಾಯಿ ಕೊಟ್ಟು ಕೈ ತೊಳೆದುಕೊಂಡಂಥ ಸರ್ಕಾರ ಇದು ಏನಕ್ಕೆ ಸಾಲುತ್ತೆ? ಶಾಸಕರಿಗೆ ಕೊಡುವಂಥ 10 ಕೋಟಿ ಅನುದಾನದಲ್ಲಿ ಏನು ಅಭಿವೃದ್ಧಿ ಮಾಡೋದಕ್ಕಾಗದ? ಅಟ್ಲೀಸ್ಟ್ ಎಲ್ಲೋ ಒಂದು ಮಾಡಬೇಕಲ್ಲ. ಆದರೆ ಆ ಅನುದಾನದಲ್ಲೂ ಕೂಡ ಪಾಲಿಟಿಕ್ಸ್ ಜೋರಾಗ್ತಿದೆ. ಈ ಕಾಂಗ್ರೆಸ್ ಪಾಳದಲ್ಲೇ ಬೆಂಗಳೂರಲ್ಲಿ ಆಯಿತು, ನಿಮಗೂ ಕೂಡ ಗೊತ್ತಿದೆ. CM DK ಶಿವಕುಮಾರ್ ಬಹಿರಂಗವಾಗಿ ಹೇಳಿದ್ರು CK ರಾಮಮೂರ್ತಿ ಅವರಿಗೆ, BJP ಶಾಸಕರಿಗೆ ನಾನು ಕೊಡೋದಿಲ್ಲ, ಬೇರೆ ಎಲ್ರಿಗೂ ಕೂಡ ಕೊಡ್ತೀನಿ ಅಂತೇಳಿ. ಅದಾದಮೇಲೆ ಸಂಸದ ತೇಜಸ್ವಿ ಸೂರ್ಯ ಅವರೆಲ್ಲ ಎಂಟ್ರಿ ಕೊಟ್ಟರು, ಹೇಗೋ ಮಾಡಿ 10 ಕೋಟಿ ರೂಪಾಯಿ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅದು ಓಕೆ. ಆದರೆ ಇಲ್ಲಿ ಕಾಂಗ್ರೆಸ್ನ ಶಾಸಕರೇ ಇಲ್ಲಿ ಅಸಮಾಧಾನಗೊಂಡಿದ್ದಾರೆ ಈ ಅನುದಾನದ ಹಂಚಿಕೆ ವಿಚಾರದಲ್ಲಿ. ರಾಜ್ಯ ಸರ್ಕಾರದ ವಿರುದ್ಧ ಪದೇ ಪದೇ ಅವರು ಆಕ್ರೋಶಭರಿತವಾದಂಥ ಮಾತುಗಳನ್ನು ಆಡ್ತಿದ್ದಾರೆ, ಸಿಡಿದೇಳ್ತಿದ್ದಾರೆ ಶಾಸಕರು. ಗೊತ್ತಿಲ್ಲ ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಅಂತೇಳಿ, ಯಾವ ರೀತಿಯಾಗಿ CM ಸಿದ್ದರಾಮಯ್ಯ ಅವರು ಎಲ್ಲರೂ ಕೂಡ ಸಮಾಧಾನ ಪಡಿಸ್ತಾರೆ ಅಂತೇಳಿ ನಾವು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆ ಈ ವಿಚಾರ ಚರ್ಚೆಗೆ ಬಂತು ಅಂತೇಳಿ ನಾವು ನೋಡೋದಾದರೆ, ಪ್ರಮುಖವಾಗಿ BR ಪಾಟೀಲ್, ಆಳಂದ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರಾಗಿರುವಂಥ BR ಪಾಟೀಲ್ ಅವರು ರಾಜೀನಾಮೆಯನ್ನು ಕೊಟ್ಟರು. ಯಾವುದಕ್ಕೆ? ರಾಜಕೀಯ ಸಲಹೆಗಾರರು. CM ಸಿದ್ದರಾಮಯ್ಯವರ ರಾಜಕೀಯ ಸಲಹೆಗಾರರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ನಿನ್ನೆ ಅಷ್ಟೇ. ಇದಾದ ಬಳಿಕ ಇದೆಲ್ಲವೂ ಕೂಡ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಹಾಗಾದರೆ ಆ BR ಪಾಟೀಲ್ ಅವರು ಯಾವ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ಕೊಟ್ಟರು? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಮುನಿಯಪ್ಪ ನಿಮಗೂ ಫ್ರೀ, ರಾಮಣ್ಣ ನಿಮಗೂ ಫ್ರೀ, ಲಕ್ಷ್ಮಣಣ್ಣ ನಿಮಗೂ ಫ್ರೀ ಅಂತ ಹೇಳಿಕೊಂಡು ಅತ್ಯದ್ಭುತವಾಗಿ ಪ್ರದರ್ಶನವನ್ನು ಮಾಡಿದಂಥ ಕಾಂಗ್ರೆಸ್ ಪಾಳೆಯ ಗೆದ್ದು ಬಂದಿದ್ದಾಗಿದೆ. ಸರ್ಕಾರವನ್ನು ರಚನೆ ಮಾಡಿದೆ. ಫುಲ್ ಫ್ಲೆಡ್ಜಲ್ಲಿ ಸರ್ಕಾರವನ್ನು ರಚನೆ ಮಾಡಿ 1 ವರ್ಷ ದಾಟಿ ಮುನ್ನುಗ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇಂಥ ಸಂದರ್ಭದಲ್ಲಿ ಬಂಡಾಯ ಯಾಕಪ್ಪ ಅಂತೇಳಿ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡ್ತಾರೆ. ಅಲ್ಲೇ ಇರೋದು ಅಸಲಿ ಕಹಾನಿ. ಕಾಂಗ್ರೆಸ್ನ ಸರ್ಕಾರವಿದ್ದರೂ ಕೂಡ ಕೈ ನಾಯಕರಿಗೆ ಕಾಸು ಸಿಗ್ತಾ ಇಲ್ಲ. ಏನಕ್ಕೆ? ಅನುದಾನ ಕ್ಷೇತ್ರದಲ್ಲಿ ವೋಟ್ ಹಾಕಿರೋರು ಕೇಳ್ತಾರೆ, ಏನು ಸರ್ ನಾವು ವೋಟ್ ಹಾಕಿದ್ದೀವಿ, ನಮ್ಮೂರಲ್ಲಿ ರಸ್ತೆ ಸರಿ ಇಲ್ಲ, ಚರಂಡಿ ಸರಿ ಇಲ್ಲ, ನೀರು ಸರಿ ಇಲ್ಲ, ಒಂದು ಮೈದಾನಗಳು ನೆಟ್ಟಗಿಲ್ಲ, ಪಾರ್ಕ್ಗಳಿಲ್ಲ,
ಕುಡಿಯೋ ನೀರಿನ ವ್ಯವಸ್ಥೆಗಳು ಸರಿ ಇಲ್ಲ, ಈ ಥರದ ಪ್ರಶ್ನೆಗಳನ್ನು ಮಾಡ್ತಿದ್ದಾರಲ್ಲ ಮತದಾರ ಪ್ರಭುಗಳು, ಮತ ಹಾಕಿರೋರು, ಅವ್ರಿಗೆ ಶಾಸಕರು ಉತ್ತರವನ್ನು ಕೊಡೋದಕ್ಕಾಗ್ತಾ ಇಲ್ಲ. ಓಟ್ ಹಾಕಿದವ್ರು ಪ್ರಶ್ನೆ ಮಾಡೇ ಮಾಡ್ತಾರೆ. ನಾವೇ ಹೇಳ್ತೀವಿ, ನಿಮ್ಮ ಹಕ್ಕನ್ನು ಚಲಾಯಿಸಿ. ನಾಳೆ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಬೇಕಾಗಿರುವಂಥ ಅಭಿವೃದ್ಧಿ ವಿಚಾರವಾಗಿ ನೀವು ಪ್ರಶ್ನೆಯನ್ನು ಮಾಡೋದಕ್ಕಾದರೂ ನೀವು ನಿಮ್ಮ ಮತವನ್ನು ಹಾಕಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಹೇಳ್ತೀವಲ್ವಾ, ಆ ಹಕ್ಕನ್ನು ಚಲಾಯಿಸೋರೆ. ಈಗ ಹಕ್ಕು ಚಲಾವಣೆ ಮಾಡಿದವರು ಎಲ್ಲಣ ಅಭಿವೃದ್ಧಿ ಆಗ್ತಾ ಇದೆ, ಓಟ್ ಹಾಕಿದ್ದೀನಿ ಅಂತ ಕೇಳ್ತಾರೆ. 100ಕ್ಕೆ 100 ಜನ ಕೇಳ್ತಾರೆ ಅಂತಲ್ಲ, ಅದರಲ್ಲಿ ಕೆಲವರು ಕೇಳ್ತಾರೆ. ಸೊ ಈಗ ಅನುದಾನಗಳು ಸಿಗದೆ ಶಾಸಕರು ತಲೆ ಮರೆಸ್ಕೊಂಡು ಓಡಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ನಾವು ಹೇಳ್ತಿಲ್ಲ, ಕೆಲವರು ಹೇಳ್ತಿದ್ದಾರೆ. ಯಾಕೆಂತಂದರೆ ಎಲ್ಲ ರಾಜ್ಯದ ಬಹುಪಾಲು ಅನುದಾನದ ಹಣವನ್ನು ಈ ಗ್ಯಾರಂಟಿಗೋಸ್ಕರ ಮೀಸಲಿಟ್ಟಿದ್ದಾರೆ, ಗ್ಯಾರಂಟಿಗೆ ಬಳಕೆ ಮಾಡ್ಕೊಳ್ತಿದ್ದಾರಂತೆ. ಅನುದಾನಕ್ಕೋಸ್ಕರ ಇವತ್ತು ಸಚಿವರು, ಶಾಸಕರು ಇವತ್ತು ಅಂಗಲಾಚುವ ಸ್ಥಿತಿ ಬಂದಿದೆ. ದಯವಿಟ್ಟು ನಮ್ಮ ಕ್ಷೇತ್ರಕ್ಕೆ ಒಂದು ಕೊಡಿ, ನಮ್ಮ ಕ್ಷೇತ್ರಕ್ಕೆ ಏನಾದರೂ ಒಂದು ಮಾಡಿ, ನಮ್ಮ ಕ್ಷೇತ್ರಕ್ಕೆ ಏನಾದರೂ ಕಾಮಗಾರಿಗಳಿಗೆ ಮಾಡೋದಕ್ಕೆ, ಅಭಿವೃದ್ಧಿ ಕಾಮಗಾರಿಗಳಿಗೆ ಏನಾದ್ರು ಒಂದು ವ್ಯವಸ್ಥೆಯನ್ನು ಮಾಡಿ, ಹಣ ಕೊಡಿ, ಅನುದಾನ ಕೊಡಿ ಅಂತೇಳಿ ಬೇಡ್ಕೊಳ್ತಿದ್ದಾರೆ. ಆದರೂ ಕೂಡ ಸರ್ಕಾರದಿಂದ ಹಣನೇ ಸಿಗ್ತಾ ಇಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ. 3 ವರ್ಷದಲ್ಲಿ 2-3 ಬಾರಿ ಅಷ್ಟೇ ಅನುದಾನ ಸಿಕ್ಕಿದೆ. ಈಗ ಈ 3 ವರ್ಷದ ಸರ್ಕಾರ ಬಂದ ಬಳಿಕ ಇಲ್ಲಿಯವರೆಗೂ 2-3 ಬಾರಿ ಸಿಕ್ಕಿರೋದು ಅಷ್ಟೇ ಅನುದಾನ. ವರ್ಷ ಬಜೆಟ್ ಮಂಡನೆ ಆಗುತ್ತೆ, ಇಂಥ ಕ್ಷೇತ್ರಗಳಿಗೆ ಇಷ್ಟಿಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಮೊನ್ನೆ ಅಷ್ಟೇ ಸಿದ್ದರಾಮಯ್ಯವರು ಹೇಳಿದ್ರು, ಎಲ್ಲ ಕ್ಷೇತ್ರದವ್ರಿಗೂ ಕೂಡ, BJPಯವ್ರಿಗೂ, JDSದವ್ರು ಯಾರೇ ಇದ್ರೂ ಕೂಡ 10 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ನಾವು ಎಲ್ಲ ಅಂತೇಳಿ. ಕೇವಲ 10 ಕೋಟಿ ರೂಪಾಯಿ ಕೊಟ್ಟು ಕೈ ತೊಳೆದುಕೊಂಡಂಥ ಸರ್ಕಾರ ಇದು ಏನಕ್ಕೆ ಸಾಲುತ್ತೆ? ಶಾಸಕರಿಗೆ ಕೊಡುವಂಥ 10 ಕೋಟಿ ಅನುದಾನದಲ್ಲಿ ಏನು ಅಭಿವೃದ್ಧಿ ಮಾಡೋದಕ್ಕಾಗದ? ಅಟ್ಲೀಸ್ಟ್ ಎಲ್ಲೋ ಒಂದು ಮಾಡಬೇಕಲ್ಲ. ಆದರೆ ಆ ಅನುದಾನದಲ್ಲೂ ಕೂಡ ಪಾಲಿಟಿಕ್ಸ್ ಜೋರಾಗ್ತಿದೆ. ಈ ಕಾಂಗ್ರೆಸ್ ಪಾಳದಲ್ಲೇ ಬೆಂಗಳೂರಲ್ಲಿ ಆಯಿತು, ನಿಮಗೂ ಕೂಡ ಗೊತ್ತಿದೆ. DCM DK ಶಿವಕುಮಾರ್ ಬಹಿರಂಗವಾಗಿ ಹೇಳಿದ್ರು, CK ರಾಮಮೂರ್ತಿ ಅವರಿಗೆ, BJP ಶಾಸಕರಿಗೆ ನಾನು ಕೊಡೋದಿಲ್ಲ, ಬೇರೆ ಎಲ್ರಿಗೂ ಕೂಡ ಕೊಡ್ತೀನಿ ಅಂತೇಳಿ. ಅದಾದಮೇಲೆ ಸಂಸದ ತೇಜಸ್ವಿ ಸೂರ್ಯ ಅವರೆಲ್ಲ ಎಂಟ್ರಿ ಕೊಟ್ಟರು, ಹೇಗೋ ಮಾಡಿ 10 ಕೋಟಿ ರೂಪಾಯಿ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅದು ಓಕೆ. ಆದರೆ ಇಲ್ಲಿ ಕಾಂಗ್ರೆಸ್ನ ಶಾಸಕರೇ ಇಲ್ಲಿ ಅಸಮಾಧಾನಗೊಂಡಿದ್ದಾರೆ ಈ ಅನುದಾನದ ಹಂಚಿಕೆ ವಿಚಾರದಲ್ಲಿ. ರಾಜ್ಯ ಸರ್ಕಾರದ ವಿರುದ್ಧ ಪದೇ ಪದೇ ಅವರು ಆಕ್ರೋಶಭರಿತವಾದಂಥ ಮಾತುಗಳನ್ನು ಆಡ್ತಿದ್ದಾರೆ, ಸಿಡಿದೇಳ್ತಿದ್ದಾರೆ ಶಾಸಕರು. ಗೊತ್ತಿಲ್ಲ ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಅಂತೇಳಿ, ಯಾವ ರೀತಿಯಾಗಿ CM ಸಿದ್ದರಾಮಯ್ಯವರು ಎಲ್ಲರೂ ಕೂಡ ಸಮಾಧಾನ ಪಡಿಸ್ತಾರೆ ಅಂತೇಳಿ ನಾವು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆ ಈ ವಿಚಾರ ಚರ್ಚೆಗೆ ಬಂತು ಅಂತೇಳಿ ನಾವು ನೋಡೋದಾದರೆ, ಪ್ರಮುಖವಾಗಿ BR ಪಾಟೀಲ್, ಆಳಂದ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರಾಗಿರುವಂಥ BR ಪಾಟೀಲ್ ಅವರು ರಾಜೀನಾಮೆಯನ್ನು ಕೊಟ್ಟರು. ಯಾವುದಕ್ಕೆ? ರಾಜಕೀಯ ಸಲಹೆಗಾರರು, CM ಸಿದ್ದರಾಮಯ್ಯವರ ರಾಜಕೀಯ ಸಲಹೆಗಾರರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ನಿನ್ನೆ ಅಷ್ಟೇ. ಇದಾದ ಬಳಿಕ ಇದೆಲ್ಲವೂ ಕೂಡ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಹಾಗಾದರೆ ಆ BR ಪಾಟೀಲ್ ಅವರು ಯಾವ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ಕೊಟ್ಟರು?